ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಇವಾಗ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತು ನನ್ನ ಜೀವನದಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಸುಮಾರು 4-5 ತಿಂಗಳಾಗಿರಬೇಕು. ಹಾಗೆ ಈ ವಿಷಯ ಹೇಳಬೇಕು ಅಂತ ನನಗೆ ಯಾವಾಗಲೂ ಮನಸ್ಸಿಗೆ ಬಂದಿರಲಿಲ್ಲ. ಸೊ ಇವತ್ತು ಯಾಕೋ ಇದನ್ನು ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಕೇಳಿ, ನಿಮಗೆ ಏನು ಅನಿಸುತ್ತೆ ಅಂತೇಳಿ ಆಮೇಲೆ ಕಮೆಂಟಲ್ಲಿ ನನಗೆ ತಿಳಿಸಿ. ನನಗೆ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಹಾಗಾಗಿ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಯಾವಾಗಲೂ ಇರಲ್ಲ, ಯಾವಾಗಲಾದರೂ ಒಮ್ಮೊಮ್ಮೆ ಆ ರೀತಿ ಆಗುತ್ತೆ. ಕೆಲವೊಂದು ಸರಿ 2 ತಿಂಗಳು 3 ತಿಂಗಳು ಈ ರೀತಿ ನಾನು ಡೇಟ್ ಆಗೋ ಅಂಥದ್ದಾಗುತ್ತೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಬಟ್ ಇದು ರಾಯರು ನನಗೆ ಒಂದು ಪವಾಡನೆ ಮಾಡಿದ್ದಾರೆ, ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಎಲ್ಲ ಯಾರು ಹೆಣ್ಮಕ್ಳು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ಯಾರ್ಯಾರು ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಹಾಗಿದ್ದಾಗ ಒಂದು ಸಲ ಏನಾಯಿತು, ನನಗೆ ಡೇಟ್ ಆಗಲಿಕ್ಕೆ ನನಗೆ 4 ತಿಂಗಳು ಟೈಮ್ ತಗೊಳುತ್ತೆ. ಒಮ್ಮೆ 4 ತಿಂಗಳಲ್ಲಿ ನಾನು ಡಾಕ್ಟರ್ಸ್ಗೆಲ್ಲ ತೋರಿಸಿದ್ದೀನಿ, ಆದ್ರೂ ನಾನು ಸ್ಕ್ಯಾನಿಂಗು ಕೂಡ ಮಾಡಿಸಿದ್ದಾರೆ. ಸ್ಕ್ಯಾನಿಂಗಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ, ಆದರೂ ಆಗ್ತಾ ಇರಲಿಲ್ಲ. ಕೊನೆಗೆ 4 ತಿಂಗಳಾದಮೇಲೆ ಆಯಿತು. 4 ತಿಂಗಳಾದಮೇಲೆ ಆಗಿದ್ದು ನನಗೆ 15 ಡೇಸಿಂದ 20 ಡೇಸ್ ಅನಿಸುತ್ತೆ. ಅಷ್ಟು ದಿನ ಆದ್ರೂ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗಿರಲಿಲ್ಲ. ಒಂದು 5-6 ಡೇಸು ನಾರ್ಮಲಾಗಾದರೆ ಇನ್ನು ಮಿಕ್ಕಿದ 15 ಡೇಸು ಪಾಯಿಂಟ್ ರೀತಿಲಿ ಆಗ್ತಾಯಿತ್ತು. ಹಾಗಾಗಿ ನನಗೆ ರಾಯರ ಮಠಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿ ಇದೆಯಲ್ಲ ಅಂಥೇಳಿ ನನಗೆ ಪ್ರತಿ ವಾರ ರಾಯರ ಮಠಕ್ಕೆ ಹೋಗಬೇಕು. ಒಂದು ವಾರ ಮಿಸ್ ಆದರೂ ನನಗೆ ಹೆಂಗೆ ಅಂತ ಅಂದರೆ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ನನಗೆ ಆಲ್ಮೋಸ್ಟು 2 ವಾರ ಮಿಸ್ ಆಗೋಯ್ತು ರಾಯರ ಮಠಕ್ಕೆ ಹೋಗೋಕ್ಕೆ. ನನಗೆ ಆಗ್ತಾನೇ ಇಲ್ಲ ಇರೋದಕ್ಕೆ. ಏನೋ ಒಂಥರ ಅಯ್ಯೋ ಹೋಗ್ಲಿಲ್ವಲ್ಲ ಏನು ಮಾಡೋದು ಈ ರೀತಿ ಭಾವನೆ ಶುರುವಾಗ್ಬಿಡ್ತು ನನಗೆ. 3ನೇ ವಾರಕ್ಕೆ ನಾನು ಏನು ಮಾಡಿದೆ, ಒಳಗಡೆ ಹೋಗೋದು ಬೇಡ, ಅಟ್ಲೀಸ್ಟ್ ಹೊರಗಡೆ ನಿಂತ್ಕೊಂಡು ನನ್ನ ಅಪ್ಪನ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಾಗಿ ನಾನು, ಅಂದರೆ ತುಂಬ ಏನಿರಲಿಲ್ಲ ನನಗೆ, ಡ್ರಾಪ್ ವೈಸ್ ಇದ್ದಿದ್ದರಿಂದ ಗೇಟ್ ಹತ್ರ ಹೊರಗಡೆ ನಿಲ್ತ್ಕೊಳ್ಳೋಣ, ಗೇಟ್ ಒಳಗಡೆನೂ ಹೋಗೋದು ಬೇಡ ಅಂತೇಳ್ಬಿಟ್ಟು ಹೊರಗಡೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಗೇಟ್ ಹತ್ರ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನಗೆ ಅಳು ಬಂತು. ಅಲ್ಲಪ್ಪ, ನನಗೆ ನಿಮ್ಮ ಸನ್ನಿಧಿಗೆ ಬರೋಕ್ಕೆ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನನಗೆ ಒಂದು ಇಲ್ಲಿ ಕರೆಸ್ಕೊಂಡು ನನಗೊಂದು ಮಂತ್ರಾಕ್ಷತೆನೂ ಕೊಡ್ದಂಗೆ ನನಗೆ ಕಳಿಸ್ತಾ ಇದ್ದೀರಲ್ಲ ನೀವು ಅಂಥೇಳಿ ನನಗೆ ಮನಸ್ಸಲ್ಲಿ ಹೇಳ್ಕೊತಾ ಇದ್ದೀನಿ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸಖತ್ತು ಬೇಜಾರಾಗಿ ಹೋಗಿತ್ತು ನನಗೆ. ಹಂಗೆ ಅಂದ್ಕೊಂಡು ಹಿಂಗೆ ಕೂತಿದ್ದೀನಿ. ಒಳಗಡೆಯಿಂದ ಒಂದು ಹೆಂಗಸು ಬರ್ತಾರೆ. ಬಂದ್ಬಿಟ್ಟು ಅವರು ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಬಂದಿರ್ತಾರಲ್ವ, ಹಿಂಗೆ ಇಟ್ಕೊಂಬಂದ್ಬಿಟ್ಟು ಅವರು ಆ ಮಂತ್ರಾಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಕೈಯಲ್ಲಿ ಹಿಂಗೆ ಚಿಮ್ತಾರೆ. ಹಿಂಗೆ ಬಲ್ದ ಕೈಯಲ್ಲಿ ಏನು ಹಿಡ್ದಿರ್ತಾರೆ ಆ ಕೈನ ಹಿಂಗೆ ಚಿಮ್ತಾರೆ. ನಾನು ಅಲ್ಲೇ ಕೂತಿದ್ನಲ್ಲ, ಮಿಕ್ಕಿದಂಥ ಮಂತ್ರಾಕ್ಷತೆ ಬಂದು ನನ್ನ ತೊಡೆ ಮೇಲೆ ಬೀಳುತ್ತೆ. ನಾನು ಅವಾಗ ತಾನೇ ಕೇಳ್ಕೊಂಡಿದ್ದೀನಿ ರಾಯರ ಹತ್ರ, ನನಗೆ ಒಂದು ಮಂತ್ರಾಕ್ಷತೆ ಕೊಡ್ದಂಗೆ ನೀವು ಕಳಿಸ್ತಾ ಇದ್ದೀರಲ್ಲ ಅಂತ. ಇಮಿಡಿಯೇಟಾಗಿ ಆ ಒಂದು ಹೆಣ್ಮಗಳು ಬಂದು ನನಗೆ ಮಂತ್ರಾಕ್ಷತೆನ ನನ್ನ ತೊಡೆ ಮೇಲೆ ಹಾಕ್ತಾಳೆ ಅಂತ ಅಂದರೆ ಅದು ಪವಾಡನ ಅಲ್ವಾ, ನೀವೇ ಹೇಳಿ. ಎಷ್ಟು ಧನ್ಯ ಅಂದ್ಕೊಂಡೆ ಅಂದರೆ, ನಾನು ಇವತ್ತು ಬಂದಿದ್ದು ಯಾವುದೇ ರೀತಿ ತಪ್ಪಾಗಿಲ್ಲ ಅಂತ ಅಂದ್ಕೊಂಡೆ. ನಾನು ಒಳಗಡೆ ಹೋಗಿರಲಿಲ್ಲ, ಹೊರಗಡೆನೇ ಇದ್ದೆ. ನಂತರ ಅಲ್ಲಿಂದ ಬಂದು ಅದು ಏನು 2 ಕಾಡೋ 3 ಕಾಡೋ ನನಗೆ ಸಿಕ್ಕಿದ್ದು ಮಂತ್ರಾಕ್ಷತೆ. ಅದನ್ನೇ ತೊಗೊಂಡು ನನ್ನ ತಲೆ ಮೇಲೆ ಹಾಕ್ಕೊಂಡು ಬಂದು 2 ದಿನ ಆಗಿತ್ತು ಅಷ್ಟೇ. 2 ದಿನಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಆಗೋಯಿತು. ಅದಾದಮೇಲೆ ನನಗೆ ಒಂದಿನೂ ಇರ್ರೆಗ್ಯುಲರ್ ಆಗಿಲ್ಲ, ರೆಗ್ಯುಲರ್ ಆಗಿ ನನಗೆ ಪೀರಿಯಡ್ಸ್ ಆಗ್ತಾಯಿದೆ. ಇದು ನನ್ನ ಜೀವನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಪವಾಡನೇ ಅಂತಲೇ ಹೇಳ್ಬೋದು. ನಾವು ಮನಸ್ಸಿಂದ ರಾಗಪ್ಪ ಅಂತ ಅಂದರೆ ಸಾಕು, ನಾವು ಏನೂ ಮಾಡೋದು ಬೇಡ ಕಣ್ರಿ. ವ್ರತ ಬೇಡ, ಸೇವೆ ಬೇಡ, ಏನೂ ಬೇಡ. ನಮ್ಮ ಮನಸ್ಸಲ್ಲಿ ಅವರಿದ್ದರೆ ಸಾಕು, ನಮ್ಮ ಕಷ್ಟನ ಅವ್ರು ನೋಡ್ತಾ ಇರ್ತಾರೆ, ಖಂಡಿತವಾಗ್ಲೂ ಪರಿಹಾರ ಮಾಡ್ತಾರೆ. ಇದಕ್ಕೆ ಈಗ ನಾನು ಹೇಳಿದ ಕಥೆನೇ ಸಾಕ್ಷಿ ನಿಮಗೆ. ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದರೂ ಒಂದು ಪವಾಡಗಳಾಗಿರುತ್ತೆ, ದಯವಿಟ್ಟು ನೀವು ತಿಳಿಸ್ತೀನಿ ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಪವಾಡನೂ ಕೂಡ ಈ ರೀತಿ ವಿಡಿಯೋ ಮಾಡಿ ಜನಗಳಿಗೆ ತಿಳಿಸೋ ಅಂಥ ಒಂದು ಸಂದೇಶ ಸಾರೋ ಅಂಥ ಒಂದು ಕೆಲಸನ ಮಾಡ್ತೀನಿ.
ಈ ಥರ ಪವಾಡಗಳನ್ನ ಕೇಳಿ ರಾಯರ ಭಕ್ತರು ಜಾಸ್ತಿ ಆಗಬೇಕು, ಪ್ರಪಂಚ ಸುಭಿಕ್ಷವಾಗಿರಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಸೊ ಎಲ್ಲರೂ ಕೂಡ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.